ಸರ್ ಎಲ್ಲರಿಗೂ ನಮಸ್ತೆ. ಸುರೇಶ್ ಅವರೇ ನಿಮಗೂ ಮೊದಲನೇ ನಮಸ್ತೆ ಮತ್ತು ಟ್ಯಾಂಕ್ಸ್ ತಿಳಿಸ್ತೀವಿ. ಯಾಕಂದರೆ ನಮ್ಮ ಅಕ್ಕಿಗಳು ಮೊನ್ನೆ ಕಾಯಿಲೆ ಬಿದ್ದುಬಿಟ್ಟಿದ್ವು. ಗ್ರೀನು ಉಚ್ಕೊಂಡ್ವು. ಗ್ರೀನ್ ಯಾಕೆ ಉಚ್ಕೊಂಡ್ವು ಅಂತಂದರೆ ಏಕ್ದಮ್ ಅಕ್ಕಿ ಫುಲ್ಲು ಗುಂಡಿಗೆ ತುಂಬ ನೀರು ಕುಡಿದ್ಬಿಟ್ಟು 2 ದಿನ ಆದರೂ ಕರಗೂ ಇಲ್ಲ ಮತ್ತು ಕಾಳು ತಿಂದಿರಲಿಲ್ಲ. ಆ ನೀರು ಸಮೇತ ಅದು ಗುಂಡಿಗೆ ಹಂಗೆ ಇತ್ತು. ನೀರಿದ್ದಂಗೆ ಹೊರಗೆ ಬಿಟ್ಟರೆ ಮತ್ತೆ ನೀರು ಕುಡಿಯೋವು. ಅಂದರೆ ಡೈಜೆಷನ್ ಪ್ರಾಬ್ಲಮ್ ಶುರುವಾಯಿತು. ಮತ್ತು ಹಸಿರುಗೆ ಗ್ರೀನು ವೈಟ್ ಮಿಕ್ಸ್ ಆಗಿ ಉಚ್ಕೊಂಬಿಟ್ಟಿದ್ವಿ. ಉಚ್ಕೊಂಬಿಟ್ಟು ತುಂಬ ಸುಸ್ತಾದವು. ನಾನು ಸುರೇಶ್ ಅವರು ರೆಸ್ಪಾಂಡ್ ಮಾಡಿದಾಗ 2 ಟ್ಯಾಬ್ಲೆಟ್ಸ್ ಕಳಿಸಿದ್ರು. ನೋಡ್ರಿ, ಇವು 2 ಟ್ಯಾಬ್ಲೆಟ್ಸ್ ಕಳಿಸಿದ್ರು. ಒಂದು ಬಂದು ಒಫ್ಲಾಕ್ಸಿನ್ ಆ್ಯಂಡ್ ಆರ್ಮೋಕೆನ್ ಅಂತೇಳಿ ಇದು ಒಫ್ಲಾಕ್ಸಿನ್ದು ಇದೊಂದು ಟ್ಯಾಬ್ಲೆಟ್ಸ್ ಕಳಿಸಿದ್ರು. ಅದಾದಮೇಲೆ ಡಾಕ್ಸಿಡ್ ಒಂದು ಕಳಿಸಿದ್ರು. ಡಾಕ್ಸಿಡ್ ಒಂದು ಕಳಿಸಿದ್ರು. ಅದ್ರ ಜೊತೆಗೆ ಅಮೋಕ್ಸಿಲಿನ್ನು ಪ್ರೋಗ್ರಾಮ್ ಅಂತೇಳಿ ಇದೊಂದು ಕಳಿಸಿದ್ರು. ಇದನ್ನು ಯೂಸ್ ಮಾಡೋಕ್ಕೆ ಹೇಳಿದ್ರು. ಯಾವ ರೀತಿ ಅಂತಂದರೆ ಸುಮಾರು ಅಕ್ಕಿ ನನ್ನ ಹತ್ರ ಒಂದು 15 ಅಕ್ಕಿಗೆ ಈ ಥರ ಆಗ್ಬಿಟ್ಟು ಸಮಸ್ಯೆ. ಬೆಳಿಗ್ಗೆ ಇದು ಕಾಲು ಭಾಗ ಅದು 4 ಡ್ರಾಪು ಮತ್ತು ಲಿವರ್ ಟಾನಿಕ್ಕು 4 ಹನಿ ಹಾಕ್ರಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, 3 ದಿನ ಅವ್ರು ಹೇಳ್ದಂಗೆ ಅವ್ರ ಹೊಟ್ಟೆ ಒಳಗಿರೋದೆಲ್ಲ ಕಾಳೆಲ್ಲ ಕ್ಲೀನಾಗಿ ಕಕ್ಸಿ ಇದನ್ನು ಕಾಲು ಭಾಗ ಹಾಕೋಣ ಅಂತ ನೋಡಿದ್ವಿ. ಹಾಕೊಂಡಾಗ ಎಲ್ಲದು ಒಂದೇ ಸತಿ ಕೊಟ್ಟು ನಾವು ಕಕ್ಕಾಣಕ್ಕೆ ಶುರು ಮಾಡಿದ್ವಿ. ನಾವೇನು ಮಾಡಿದ್ವಿ ಅಂದರೆ ಒಮಿಕ್ಯಾಂಡು ಟಾನಿಕ್ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಇವನ್ನ ಎಷ್ಟು ಪ್ರಮಾಣ ಬೇಕೋ, ನಮ್ಗೆ ಎಷ್ಟು ಅಕ್ಕಿಗೆ ಬೇಕೋ ಇದನ್ನು ಕಾಲು ಭಾಗದಂಗೆ ಎಲ್ಲ ಲೆಕ್ಕ ಹಾಕೊಂಬಿಟ್ಟು ಅಷ್ಟು ಮಾತ್ರ ಹಾಕ್ಬಿಟ್ಟು ಕ್ಲೀನಾಗಿ ನೀರು ಮಿಕ್ಸ್ ಮಾಡಿ ಎಷ್ಟು ನೀರು ಬೇಕಾಗುತ್ತೆ ಅಂತ ಮೆಜರ್ಮೆಂಟ್ ಇಟ್ಕೊಂಡು ಅಷ್ಟು ನೀರು 5 ml ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಉಗುರು ಬೆಚ್ಚ ನೀರಿಗೆ ಒಡೆದು ಬಿಟ್ಟಾಗ ಏನಾಗುತ್ತೆ, ಕಕ್ಕೊಂಡಿಲ್ಲ. ಅವಾಗ ನಾವೇನು ಮಾಡಿದ್ವಿ, ಗಂಜಿ ಕೊಟ್ವಿ. ರಾಗಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕಾಲು ಕಕ್ಕೊಳಲ್ಲ, ಕಿಸತ್ತಾಗ್ಬಿಡವು. ಗಂಜಿ ಕೊಟ್ಟಿದ್ದಕ್ಕೆ ಅಕ್ಕಿ ಎಲ್ಲ ಚೇತರಿಕೆಗಳು ಅಂದರೆ ಮಲ್ಕೊಂಬಿಟ್ಟಿದ್ವು. ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಕ್ಕಿಗಳು. ಅಲೆ ಕುತ್ಕೊಂಡ್ಬಿಟ್ಟಿದ್ವು. 4 ಅಕ್ಕಿ ಅಂತ ನಮ್ಮನ್ನು ಕೈ ಬಿಟ್ಟು ಹೋಗ್ತವೆ ಅಂದ್ಕೊಂಡ್ವಿ. ಒಂದು 11-12 ಅಕ್ಕಿನಾಗೆ ಎಲ್ಲ ರೆಡಿ ಆದವು. ತುಂಬ ಚೆನ್ನಾಗಿ ರೆಡಿ ಆಗಿದ್ದಾವೆ. ಇದು 3 ದಿನ ನಾವು ಮಾಡಿದ್ವಿ. 3 ದಿನ ಮಾಡಾದ್ಮೇಲೆ ನಾವು ಮತ್ತೆ ಕೇಳಿದ್ವಿ, ಸರ್ 3 ದಿನ ಆಯಿತು ಏನು ಮಾಡೋಣ ಅಂತ ಅಂದ್ವಿ. ಅದಾದಮೇಲೆ ನೆಕ್ಸ್ಟ್ ಅವರು ನೋಡ್ರಿ, ನಿಮಗೆಲ್ಲ ಗೊತ್ತಿದೆ ಇದು ನಾರ್ಮೆಟ್ರೋಜಲ್ ಅಂತೇಳಿ. ಇದು ಒಫ್ಲಾಕ್ಸಿನ್ ಇರ್ತದೆ, ನಾರ್ಮೆಟ್ರೋಜಲ್ಲು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಅಕ್ಕಿಗೆ. ಎನಿ ಟೈಮ್ ಗೂಡಲ್ಲಿದ್ದರೆ ತುಂಬ ಒಳ್ಳೇದೇ ಅಂತ ನಾನು ಅನ್ಕೊಂತೀನಿ. ಯಾವಾಗಲೂ ಎನಿ ಟೈಮ್ ಗೂಡಲ್ಲಿದ್ದರೆ ತುಂಬ ಒಳ್ಳೆಯದು. ಮಕ್ಕಳಿಗೆ, ನಮ್ಮ ಮಕ್ಕಳಿಗೂ ಬೇದಿ ಯಾಕೆ ಸುಸ್ತಾದರೆ ಇದನ್ನೇ ಫಸ್ಟ್ ಕೊಡೋದು ಡಾಕ್ಟ್ರುಗಳು. ಮತ್ತು ಇದ್ರ ಜೊತೆಗೆ ಈವೆನ್ ಅಂತೇಳಿ, ಈವೆನ್ 400 mg, ಈವೆನ್ 200 mg ಕೆಲವು ಬಗ್ಗೆ ಸಿಗಲ್ಲ, 400 ಸಿಗುತ್ತೆ. ನನಗೂ 400 ಸಿಕ್ಕಿದಾಗ ಅದನ್ನು ನಾನು ಕಟ್ ಮಾಡಿ 4 ಡ್ರಾಪ್ ಹಾಕ್ಕೊಂಡು ಬಂದೆ. ಮತ್ತು ಡಾರಲಾಕು, ನಿಮಗೆಲ್ಲ ಗೊತ್ತಿದೆ ಡಾರಲಾಕು. ಇದು ಪ್ರೋಬಯೋಟಿಕ್ಕು, ತುಂಬ ಒಳ್ಳೆ ಕೆಲಸ ಮಾಡುತ್ತೆ ಡಾರಲಾಕು. ಇದನ್ನು ನಾವು ಯೂಸ್ ಮಾಡಿದ್ವಿ. ಯಾವ ರೀತಿ ಯೂಸ್ ಮಾಡಿದ್ವಿ ಅಂತ ಹೇಳ್ತೀನಿ. ಜೊತೆಗೆ ಆಡ್ಲಿವು, ಎಲ್ಲಾದ್ರ ಜೊತೆಗೆ ಆಡ್ಲಿವು ಅಂದರೆ ನಾವು ಲಿವರ್ ಟಾನಿಕ್ ಬೇರೆ ಕೊಟ್ವಿ, ಆಮೇಲೆ ಆಡ್ಲಿವೇ ಕೊಟ್ಟಿದ್ವಿ. ನಾವು ತುಂಬ ಯೂಸ್ ಮಾಡ್ತೀವಿ. ಇದು ಸಖತ್ ಕೆಲಸ ಮಾಡುತ್ತೆ ಲಿವರ್ ಟಾನಿಕ್ಕು. ಎಮರ್ಜೆನ್ಸಿಗೆ ಇದನ್ನು ಆಡ್ಲಿವು ಇರಲಿಲ್ಲ, ಮತ್ತು ನಾವು ಡೈಜೆಸ್ಟಿವ್ ಬ್ಯಾರೇಜ್ ಹಾಕಿ ಮತ್ತೆ ಆಡ್ಲಿವೇ ಯೂಸ್ ಮಾಡಿದ್ವಿ. ಬೆಳಿಗ್ಗೆ ಸಂಜೆ ಅಷ್ಟು ಅಕ್ಕಿಗಳಿಗೆ ಹೊಟ್ಟೆ ನೋಡಿ, ಹೊಟ್ಟೆ ಒಳಗೆ ನೀರಿದ್ರೆ ಗಲೀಜಿದ್ರೆ ಅದನ್ನ ತೆಗೆದು ಕ್ಲೀನ್ ಮಾಡೇನೆ ನಾವು ಗಂಜಿ ಹೊಡೆದಿದ್ದು. ಆ ಗಂಜಿ ತೆಗೆದಕ್ಕೆ ಅದು ಒಂಥರ ಆಗ್ಬಿಟ್ಟಿರೋದು. ಆ ಗಂಜಿ ತೆಗೆದು 2 ದಿನ 3 ದಿನ ಕಂಟಿನ್ಯೂಗೆ ಕರಗಿರೋಕ್ಕೆ ಏನೂ ಮಾಡಿಲ್ಲ, ಕರಗಿಲ್ದವಕ್ಕೆ ತೆಗೆದು ಹೊಡೆದಿದ್ದಕ್ಕೆ ಆಲ್ಮೋಸ್ಟ್ ಒಂದು 100% 100% ಅಕ್ಕಿ ರೆಡಿ ಆದವು. ಅದು ಎಂಥ ಅಕ್ಕಿ ರೆಡಿ ಆದವು ಅಂದರೆ, ಇಡೀ ನನ್ನ ಮನೆಗೆ ನಾನು ಇಷ್ಟು ವರ್ಷ ಸಾಕಿ ಇಷ್ಟು ವರ್ಷ ಹೆಸರು ಮಾಡಿದ ಅಕ್ಕಿಗಳೇ ಕಾಯಿಲೆ ಬಿದ್ದುಬಿಟ್ಟಿದ್ವು. ಸುಮಾರು 11 ಅಕ್ಕಿನಾಗೆ ಹೆಚ್ಚು ಕಮ್ಮಿ 7 ಅಕ್ಕಿ ಕಂಪ್ಲೀಟ್ 0 ಆಗಿ ಈಗ ನಾವು ಯಥಾ ಪ್ರಕಾರ ಮತ್ತೆ ದಾವಡಿ ಒಳಗೆ ಬಿಟ್ಕೊತಾ ಇದ್ದೀವಿ. ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ. ಸರ್ ಏನು ಹೇಳೋದಂದರೆ, ನಮ್ಮ ಮನೆಗೆ ತುಂಬ ಅಕ್ಕಿಗಳು ಸುಸ್ತಾಗಿ ಎಲ್ಲ ರೆಡಿ ಆದವು. ಅವು ರೆಡಿಯಾಗಿದ್ದು ಯಾವಪ್ಪ ಅಂದರೆ, ನಾನು ನನ್ನ ಜೀವಮಾನದಲ್ಲಿ ತುಂಬ ಈಗ ನಂದು ಏನಾದ್ರು ಪಾರಿವಾಳದಲ್ಲಿ ಸ್ವಲ್ಪ ಹೆಸರಿದ್ದರೆ ಅವು ತಂದರೆ ಕೊಡುಗೆ, ಅವೇ ದೊಡ್ಡ ಗಂಡುಗಳೇ. ಅವು 4-5 ಮೇನ್ ಏನು ನಮ್ಮ ಇಡೀ ದಾವಡಿಗೆ ಮೇನ್ ಅಸ್ತ್ರನ 5 ಮೇನ್ ದೊಡ್ಡ ಗಂಡುಗಳು ನಮ್ಮದು ಪ್ರಾಬ್ಲಮ್ ಆಗ್ಬಿಟ್ಟಿದ್ವು. ಸುರೇಶ್ ಅವ್ರಿಗೆ ಕೋಟಿ ನಾವು ನಮನಗಳು ಹೇಳ್ತೀವಿ ನಮ್ಮ ದಾವಡಿ ಕಡೆಯಿಂದ. ಯಾಕಂದರೆ ಅವೇನ ಅಕಸ್ಮಾತ್ ಏನನ್ನ ನಾವು ಮುಂಚೆ ಆದಂಗೆ ನಾವು ಸಾಯಿಸ್ಕೊಂಡಿದ್ರೆ
ನಮ್ಮ ಪಾರಿವಾಳದ ಲೈಫೇ ಅರ್ಧ ಹೋಗ್ಬಿಡೋದು, ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನಮಗೆಲ್ಲ, ತುಂಬ ಕಷ್ಟ ಆಗ್ಬಿಟ್ಟಿತ್ತು. ನಾವು ಸರ್ ದುಃಖ ಬಂದಂಗೆ ಆಗ್ಬಿಟ್ಟಿತ್ತು ನಮ್ಮ ದವಡಿಗೆ. ಯಾಕಂದ್ರೆ ಮೇನ್ ನಮ್ಮ ದೊಡ್ಡ ಗಂಡುಗಳು 6 ಗಂಡುಗಳಲ್ಲಿ, ನಮ್ಮ ಒಂದು 10 ಗಂಡುಗಳಲ್ಲಿ ಒಂದು 6 ಗಂಡುಗಳಿಗೆ ದೊಡ್ಡ ಮೇನ್ ಗಂಡುಗಳಿಗೆ ಕಾಯಿಲೆ ಆಗ್ಬಿಟ್ಟಿತ್ತು. ಹಂಗಾಗಿ ಅವ್ರು ಏನು ಹೇಳಿದ್ರು, ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ತಗೊಂಬಂದ್ಬಿಡ್ತೀನಿ ಸರ್, ನೀವೇ ನಿಮ್ಮ ಕಣ್ಣಾರ ನೋಡಿ ಮೆಡಿಸಿನ್ ಕೊಟ್ಬಿಡ್ರಿ, ನೀವೇ ರೆಡಿ ಮಾಡಿರಿ ಅಂತಲೂ ಹೇಳಿದೆ. ಏನು ಗಾಬರಿ ಆಗಬೇಡ್ರಿ, ನಾನು ಹೇಳಿದ ಪ್ರೊಸೀಜರ್ ಕರೆಕ್ಟಾಗಿ ಮಾಡಿರಿ ಅಂದರು. ನಾವು ನಮ್ಮ ಹುಡುಗರು ಸಮೇತ ತುಂಬ ಅವ್ರು ಹೇಳಿದಂಗೆ ಪ್ರೊಸೀಜರ್ ಯೂಸ್ ಮಾಡಿದ್ವಿ. ಗಂಜಿ ಯೂಸ್ ಮಾಡಿದ್ವಿ, ನೀರು ಗಂಜಿ, ಆಮೇಲೆ ಗಟ್ಟಿ ಗಂಜಿ ಯೂಸ್ ಮಾಡಿದ್ವಿ. ಇವತ್ತು ನೋಡಿ ಕಾಳಿಗೆ ರಾಪಾಡ್ತೀವಿ, ಇಡೀ ದಾವಡಿ ತುಂಬ ಕಾಳಿಗೆ ರಾಪಾಡ್ತದೆ ಅವಕ್ಕೆ. ಇವಾಗ ಕಾಳು ಬೇಕು ಅವಕ್ಕೆ. ಇವಾಗ ಕಾಳನ್ನು ಅಷ್ಟು ಹೇಳಿದ್ದಾರೆ, ನೆನೆಸ್ಬಿಟ್ಟು ಒಣಸ್ಕೊಂಬಿಟ್ಟು ಸ್ವಲ್ಪ ಕೊಡ್ರಿ, ಡೈಜೆಷನ್ ಆದರೆ ಅವು ಮತ್ತೆ ಕೊಡ್ತಾ ಹೋಗ್ರಿ ಅಂತ ಹೇಳಿದ್ದಾರೆ. ಪ್ರೊಸೀಜರು ಕರೆಕ್ಟಾಗಿ ಮಾಡೋದೇ ಇಂಪಾರ್ಟೆಂಟು. ಸುಮ್ಮನೆ ನಾವು ಮಾತ್ರೆ ಹಾಕಿದ್ವಿ, ರೆಡಿ ಆಗಲಿಲ್ಲ ಅಂದರೆ ಅದು ನಿಜವಾಗ್ಲೂ ಅಲ್ಲ. ಗಂಜಿ ಕೊಡಬೇಕು, ಡೈಜೆಷನ್ ಆಗಿಲ್ಲ ಅಂದರೆ ಅದು ರಿಟರ್ನ್ ತೆಗಿಬೇಕು, ಇದನ್ನು ಮಾಡಲೇಬೇಕು. ರಿಟರ್ನ್ ತೆಗೆದಾಗ ಅಕ್ಕಿ ಸುಸ್ತಾಗ್ತವೆ, ಆವಾಗ ಎಲೆಕ್ಟ್ರೋ ಪೌಡ್ರ್ ನೀರು ಕೊಟ್ಬಿಟ್ಟು ಕರೆಕ್ಟ್ 10 ನಿಮಿಷ ಬಿಡಬೇಕು. ಆವಾಗ ಮತ್ತೆ ಅದು ರಿಲೀಫ್ ಆಗುತ್ತೆ, ಆವಾಗ ನೀವೇನಿದ್ರು ಕೊಡಬೇಕು. ಹಾಗಾಗಿ ಎಲ್ಲ ಅವ್ರು ಹೇಳ್ದಂಗೆ ಮಾಡಿದ್ದಕ್ಕೆ ಖಂಡಿತ ರೆಡಿಯಾಗಿದ್ದಾವೆ. ನೀವು ಅಷ್ಟೇ ಯಾವುದೇ ಕಾಯಿಲೆಗೆ ಮೆಡಿಸಿನ್ ಕೇಳೋದು ಮುಖ್ಯ ಅಲ್ಲ. ಅವ್ರು ಏನು ಹೇಳಿದ್ರು ಆ ಪ್ರೊಸೀಜರ್ ಯೂಸ್ ಮಾಡಿ ಅದನ್ನು ಅವ್ರಿಗೆ ಮಾಹಿತಿ ತಿಳಿಸ್ರಿ, ವಾಯ್ಸ್ ಮೆಸೇಜ್ ಹಾಕಿರಿ, ಇಲ್ಲಾಂದರೆ ಫೋನನ್ನು ಮಾಡಿರಿ, ಹೇಳ್ತಾರೆ. ಮತ್ತು ನಮ್ಮ ರಘು ಸರ್ ಅಷ್ಟೇ, SR ಬ್ರದರ್ಸ್ ರಘು ಸರ್ ಅಷ್ಟೇ, ಈ ಥರ ಆಗಿತ್ತಂದರೆ ನಮಗೆ ತುಂಬ ಆತ್ಮೀಯರು ಸ್ನೇಹಿತರು. ಅವ್ರಿಗೂ ಹಿಂಗೆ ಆಗ್ಬಿಟ್ಟೆ ಸರ್, ಸುರೇಶ್ ಸರ್ ಅವ್ರಿಗೆ ಕೇಳಿದ್ದೀನಿ, ಈ ಥರ ಹೇಳಿದ್ರು ಅಂದಿದ್ದಕ್ಕೆ ಯಾವುದನ್ನು ಯೂಸ್ ಮಾಡಿರಿ, ಕರೆಕ್ಟಾಗಿ ಒಂದೇ ಯೂಸ್ ಮಾಡಿರಿ ಅಂತ. ಅವರು 3-4 ಗಂಟೆಗೆ ಒಂದು ಸತಿ ನನಗೆ ವಿಚಾರಿಸ್ತಿದ್ರು. ನಾನು ಫೋನ್ ಮಾಡಿಲ್ಲ ಅಂದರೂ ಹೆಂಗಿದ್ದಾವೆ ಅಂತ. ಯಾಕಂದರೆ ಇಡೀ ನಮ್ಮ ಕಾನೆಗೆ ಮೇನ್ ಪಿಲ್ಲರ್ಗಳು ಅವಿಲ್ಲ ಅಂದಿದ್ರೆ ನಮ್ಮ ದಾವಡಿನೇ ಇವತ್ತಿರಲಿಲ್ಲ. ಅಂದರೆ ಅಷ್ಟು ನಾವು ಹಿಂದಕ್ಕೆ ಹೋಗ್ಬಿಡ್ತಿದ್ವಿ. ಹಂಗಾಗಿ ಸುರೇಶ್ ಸರ್ ಅವರೇ, ನೀವು ಬರೀ 4 ಪಾರಿವಾಳ ಅಲ್ಲ, ನಮ್ಮ ಜೀವಮಾನದ ಪಾರಿವಾಳಗಳು ಉಳಿಸ್ಕೊಟ್ಟಿದ್ದೀರಾ, ನಮ್ಮ ಕನಸುಗಳು. ಯಾಕಂದರೆ ನಮ್ಮದೊಂದು ಗಂಡು ನಾವು ಟ್ರೈನ್ ಅಂತ ಕರಿತೀವಿ, ಅದಕ್ಕೆ ಹೆಸರಿಟ್ಟಿದ್ವಿ. 7 ವರ್ಷದಿಂದ ಸತತ ಪ್ರಯತ್ನ ಆಡ್ತೈತೆ, ಸತತ ಪ್ರಯತ್ನ ಪ್ರೈಸ್ ಹೊಡ್ಕೊಟ್ಟೈತೆ. ಯೂಟ್ಯೂಬಲ್ಲೆಲ್ಲ ಬೆಳ್ಳಿ ಕಪ್ಪುಗಳೆಲ್ಲ ಹೊಡ್ಕೊಟ್ಟಿದ್ದು ನಮಗದು. ಹಂಗಾಗಿ ಮತ್ತು ನಮ್ದು ಆಡ ಗಂಡಂತ ಅದೂ ಪ್ರೈಸ್ ಹೊಡ್ಕೊಟ್ಟೋದು. ಅದ್ರ ಮಕ್ಕಳು ಮೊಮ್ಮಕ್ಕಳು, ನಮ್ಮ ಸುನಾಮಿ ಗಂಡಿನ ಮೇನ್ ಮಗ ನಮ್ದು 12 ಅವರ್ 16 ನಿಮಿಷ ಆಡಿದ್ರು ಮೇನ್ ಮಗ. ಇವೆಲ್ಲ ಸುಸ್ತಾಗ್ಬಿಟ್ಟಿದ್ವು. ಹಂಗಾಗಿ ಭಗವಂತನ ಅನುಗ್ರಹದಿಂದ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಕ್ಕೆ ಬಂದಿದೆ ಸರ್. ನಮಗೆ ನಮ್ಮ 2 ಚಾನಲ್ಲು ನಾನು ಯಾವಾಗಲೂ ಹೇಳಿದ್ದೀನಿ ಕೆಲವು ವಿಡಿಯೋಗಳಲ್ಲಿ, ನಮ್ಮ ಸುರೇಶ್ ಸರ್ ಚಾನಲ್ ಆಗಿರ್ಬೋದು, ನಮ್ಮ ರಘು ಸರ್ ಚಾನಲ್ ಆಗಿರ್ಬೋದು, ಅನೇಕ ಪಾರಿವಾಳದ ವಿಧಾನಗಳು ಅಂದರೆ ಬಿಡೋದಾಗಿರ್ಬೋದು, ಕಾಯಿಲೆ ಬಗ್ಗೆ ಆಗಿರ್ಬೋದು, ಮತ್ತು ಒಬ್ಬೊಬ್ಬ ಲೆಜೆಂಡ್ ಇಂಟ್ರೊಡ್ಯೂಸ್ ಮಾಡಿರೋದು ನಮ್ಮ ರಘು ಸರ್ ಮಾಡಿದ್ದಾರೆ, ನಮ್ಮ ಸುರೇಶ್ ಸರ್ ಮಾಡಿದ್ದಾರೆ. ನಿಮ್ಮಿಬ್ಬರಿಗೂ ಕೋಟಿ ನಮನಗಳು ಹೇಳ್ತಾ, ನಿಮ್ಮಿಬ್ಬರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೇಳ್ಕೊಂಡಿದ್ದೀನಿ. ಆದರೆ ಬುದ್ಧಿನೂ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶಿವನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಮತ್ತು ಇನ್ನೊಂದೇ ಅಂದರೆ ಅದರ್ಸ್ ಚಾನಲ್ಲು ಭಾಳ ಜನ ವೀಡಿಯೋ ಮಾಡ್ತಿದ್ದಾರೆ ನೋಡಿರಿ. ಬರೀ ಇವ್ರಿಬ್ಬರಿಗೆ ಹೇಳಿದ್ರೆ ತಪ್ಪಾಗುತ್ತೆ. ಅವರು ತುಂಬ ಒಳ್ಳೆ ವೀಡಿಯೋಗಳು ಮಾಡಿದ್ದಾರೆ, ಅವರು ಸಲಹೆ ಕೊಡ್ತಾರೆ. ನಮ್ಮ ಏನು ಕರ್ನಾಟಕದ ಮಟ್ಟ ಎಲ್ಲ ಯೂಟ್ಯೂಬರ್ಸ್ಗೂ ನಾನು ಕೋಟಿ ನಮನಗಳು ಹೇಳ್ತಾ, ಈ ಜರ್ನಿನ ಮುಂದುವರಿಸ್ರಿ. ಮೂಕ ಪಕ್ಷಿಗಳು ನಾವು ಸಾಕಿರೋದು, ಇವನು ಉಳ್ಸೋಕ್ಕೆ ಯಾರಿಗೆ ಏನೇ ಆದ್ರೂ ಸಲಹೆ ಕೊಡ್ರಿ, ಅಕ್ಕಿ ಉಳಿಲಿ, ಮತ್ತು ಈ ಶೋಕಿನ ಉಳ್ಸೋಣ ಬೆಳೆಸೋಣ ಅಂತ ಹೇಳ್ಕೊಂತ ಒಂದು 2 ಮಾತು ಮುಗಿಸ್ತೀನಿ ಸರ್. ಸುರೇಶ್ ಸರ್, ನಿಮಗೆ ಕೋಟಿ ನಮ್ಮ ವಿಶ್ವ ದಾವಡಿ ಕಡೆಯಿಂದ ನಮನಗಳು ಸರ್. ನಮಸ್ತೆ ಸರ್.